ಇನ್ನೊಂದು ಪದ್ಯ ನನಗೆ ತುಂಬ ಇಷ್ಟವಾದದ್ದು, ಆ ಕಾಲಕ್ಕೆ ತುಂಬ ಜನಪ್ರಿಯವಾದದ್ದು ಅಂತಂದರೆ, ಗಾಂಧೀಜಿನ ನೆನಪಾಗಿಟ್ಕೊಂಡು ಒಂದು ಅದ್ಭುತವಾದ ಪದ್ಯ ಬರೆದಿದ್ದಾರೆ. ಗಾಂಧೀಜಿ ಜನ್ಮ ಶತಮಾನೋತ್ಸವಕ್ಕೆ ಬರೆದಂಥದ್ದು, 1969ರಲ್ಲಿ ಬರೆದಂಥದ್ದು. ಗಾಂಧೀಜಿಗೆ 100 ವರ್ಷ ಆತು ಅಂತ, ಈ ಕವನದ ಹೆಸರೇ 100 ವರ್ಷ ಆತು ಅಂತ. ಆ 100 ವರ್ಷ ಆದದ್ದು ಶಕಪುರುಷನ ಶತಮಾನ ಅಂತ ಬರೀತಾರೆ. ಶಕಪುರುಷನ ಶತಮಾನ. ಈ ಭಾಷೆ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಗಮನಿಸೋಣ. ಅದ್ಭುತ ಭಾಷೆ ಇದು. ಅರ್ಥ ಕಾಮುಕರ ಬದುಕಿನೊಳಗೆ ಮುಕ್ತ ಭಕ್ತಿಯ ಬಾಳು ಬೆಳಕಾಗಿ ಬಂತು. ಅರ್ಥ ಕಾಮುಕರ ಬದುಕಿನೊಳಗೆ ಮುಕ್ತ ಭಕ್ತಿಯ ಬಾಳು ಬೆಳಕಾಗಿ ಬಂತು. ಅರ್ಥ ಕಾಮುಕರು ಎಲ್ಲರೂ ದುಡ್ಡು ಬೇಕು ಅಂತ ಓಡುವಾಗ ಮುಕ್ತ ಭಕ್ತಿಯ ಬಾಳು ಬೆಳಕಾಗಿ ಬಂತು. ಎಲ್ಲರೂ ದುಡ್ಡು ಬೇಕಂದಾಗ ಒಬ್ಬ ದುಡ್ಡಿನ ಆಸೆ ಬಿಟ್ಟು ಬರೀ ಮುಕ್ತವಾಗಿ ಭಕ್ತಿಯ ಬಾಧೆಗಳಿಂದ ಬಂದ ಒಬ್ಬ ಮನುಷ್ಯ. ಅದು ನವಯುಗ ಧರ್ಮ. ಅದರ ಅಗಸಿ ಬಾಗಲ ತೆಗೆದ ಜೀವ ನೀನು. ಅಗಸಿ ಬಾಗಿಲು ಅಂದರೆ ಮುಖ್ಯದ್ವಾರ. ಇದರ ಅಗಸಿ ಬಾಗಿಲು ತೆಗೆದ ಜೀವ ನೀನು, ಗಾಂಧೀಜಿ ಹೇಳ್ತಾರೆ. ಇಂಥ ಮನುಷ್ಯ ರೊಕ್ಕ ಬಿಟ್ಟು, ಹಣದ ಆಸೆಯನ್ನು ಬಿಟ್ಟು ಮತ್ತೊಂದು ಭಕ್ತಿಗೋಸ್ಕರ, ಮುಕ್ತ ಭಕ್ತಿಗೋಸ್ಕರ ಬಂದಂಥ ಮನುಷ್ಯ ಇದೆಯಲ್ಲ, ನೀನು ಮೊದಲನೇದವು, ನೀನೇ ಬಾಗಿಲು ತೆಗೆದೆ ಅಂತ. ಮುಂದಿನ ಸಾಲ ಎಷ್ಟು ಚೆನ್ನಾಗಿದೆ. ಅಲ್ಪಾತ್ಮರಾದ ಮಂದಿಯೊಳಗೆ ಮಹಾತ್ಮನಾಗೋದು ಅಷ್ಟು ಕಷ್ಟ ಏನಲ್ಲ. ಎಲ್ಲ ಅಲ್ಪಾತ್ಮರೇ. ನಮ್ಮೆಲ್ಲ ಕುರುಡ್ರೊಳಗೆ ಮೆರಳು ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲ ಕುಡ್ರೆ ಕಣ್ಣೇ ಕಾಣಿಸಲ್ಲ, ಆದ್ರೆ ಒಬ್ಬ ಕಾಣಿಸೋನೇ ಚಾಂಪಿಯನ್ನು. ಅವನು ಚೆನ್ನಾಗಿ ಕಾಣಿಸ್ತಲ್ಲ, ಅವ್ರು ಇಬ್ಬರನ್ನ ಕಂಡ್ರೆ ಅವ್ರಿಗೆಲ್ಲಕ್ಕೆ ತೋರಿಸಿವನೇ ಚೆನ್ನಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ ಅಲ್ಪಾತ್ಮರಾದ ಮಂದಿಯೊಳಗೆ, ಎಲ್ಲರೂ ಅಲ್ಪಾತ್ಮರೇ, ಕ್ಷುದ್ರ ಜೀವಿಗಳೆಲ್ಲ. ಅದರೊಳಗೆ ಮಹಾತ್ಮನಾಗೋದು ಅಷ್ಟು ಕಷ್ಟ ಏನಲ್ಲ. ಆದರೆ ಹಿಂಸಾವೀರರ ಸಂಧಿಯೊಳಗೆ ಅಮರನಾಗೋದು ಅಷ್ಟು ಸುಲಭ ಅಲ್ಲ. ಗಾಂಧೀಜಿ ವರ್ಣನೆ ಮಾಡೋದು ಎಷ್ಟು ಚೆಂದಿದೆ ನೋಡಿ. ಅಲ್ಪಾತ್ಮರಾದ ಮಂದಿಯೊಳಗೆ ಮಹಾತ್ಮನಾಗೋದು ಅಷ್ಟು ಕಷ್ಟ ಏನಲ್ಲ. ಹಿಂಸಾವೀರರ ಸಂಧಿಯೊಳಗೆ ಎಲ್ಲ ಹಿಂಸಾವೀರರು ಹಿಂಸೆ ಮಾಡಬೇಕು ಅಂತ ಕೂತ ಮಂದಿಯೊಳಗೆ ಅಮರನಾಗೋದು ಅಷ್ಟು ಸುಲಭನೂ ಅಲ್ಲ. ಸುತ್ತಮುತ್ತ ಹಿಂಸೆ ವಾತಾವರಣ ಇದ್ದಾಗ ಬುದ್ಧ ಹಾಕಿ ಕೊಡೋದು ಬಹಳ ಕಷ್ಟ ಇದೆ. ನಿನ್ನ ಮಹಾತ್ಮೆ ಒಪ್ಪಿಕೊಂಡು ಸಣ್ಣವರು ದೊಡ್ಡವರಾದರು. ಸ್ವಲ್ಪ ಆಳವಾಗಿ ಜೀವನ ನೋಡಿದ್ರೆ ಗಾಂಧೀಜಿ ಜೀವನ ಗೊತ್ತಾಗುತ್ತೆ. ಸಾಕಷ್ಟು ಜನ ಅವ್ರ ಸುತ್ತಮುತ್ತಲ ಇದ್ದರು. ಇವ್ರನ್ನ ದೊಡ್ಡವರು ಅಂತ ಒಪ್ಪಿಕೊಂಡು ಅವರು ದೊಡ್ಡವರಾದರು. ಇವ್ರ ಅರ್ಥ ಆತೋ ಇಲ್ಲೋ ಗೊತ್ತಿಲ್ಲ. ಗಾಂಧೀಜಿ ಕೊನೆಗೆ ಹೇಳಿದರು, ಪೀಪಲ್ ಕಾಲ್ ಮೀ ಮಹಾತ್ಮ ಬಟ್ ಟ್ರೀಟ್ ಮೀ ವರ್ಸರ್ ದೆನ್ ಎ ಸ್ಕ್ಯಾವೆಂಜರ್ ಅಂತ. ಅದಕ್ಕೆ ಹೇಳ್ತಾರೆ ಅವರು, ನಿನ್ನ ಮಹಾತ್ಮೆ ಒಪ್ಪಿಕೊಂಡು ಸಣ್ಣವರು ದೊಡ್ಡವರಾದರು. ಸ್ವಲ್ಪ ನಮ್ಮ ಪ್ರಪಂಚ ಸುತ್ತಮುತ್ತಲ ನೋಡಿದರೆ ಗೊತ್ತಾಗುತ್ತೆ, ಯಾರೊಬ್ಬರು ದೊಡ್ಡವರಿದ್ದಾರೆ. ಹೇಗಾದರೂ ಕೆಲವರು ಸಾಮೀಪ್ಯ ಪಡ್ಕೋತಾರೆ. ಅವರು ಸಾಮೀಪ್ಯ ಹೋಗಿ ನಮ್ಮವರು ಅವ್ರ ಜೊತೆಗೆ ಇದ್ದೀನಿ ಅಂತ ಹೇಳ್ಕೊಂಡು ಇವರು ದೊಡ್ಡವರಾಗ್ತಾರೆ. ಅವ್ರ ಮಹಾತ್ಮ್ಯದ ನಂಬಿಕೆ ಇದೆಯಲ್ಲೋ ಗೊತ್ತಿಲ್ಲ. ಅವರು ಮಹಾತ್ಮ್ಯರು ಅಂತ ಅವ್ರ ಹತ್ತಿರ ಹೋಗ್ಬಿಟ್ಟು ಇವರು ದೊಡ್ಡವರಾಗ್ತಾರೆ. ನಿನ್ನ ಮಹಾತ್ಮ್ಯ ಒಪ್ಪಿಕೊಂಡು ಸಣ್ಣವರು, ಮೂಲತಃ ಸಣ್ಣವರವರು, ಅವರು ದೊಡ್ಡವರಾದರು. ಹಿಂಜರಿಯೋ ಅವರು ಮುಂದಾಳಾದರು. ಹಿಂಜರಿಯೋ ಮಂದಿ ಅಂದರೆ ಹಿಂದೆ ಸರಿಯುವಂಥ ಮಂದಿ. ಧೈರ್ಯ ಇಲ್ಲ ಅವಕ್ಕೆ. ನೀನು ನೆರಳಲ್ಲಿ ಆಡ್ಕೋತಾರವರು, ನೀನು ನೆರಳಲ್ಲೆಲ್ಲ ಆಡ್ಕೊಳ್ಳೋದವರು. ನೀನು ದೊಡ್ಡವ ಇದೆಯಲ್ಲ, ನೀನು ನೆರಳಲ್ಲಿ ನಿಂತ್ಕೋತಾರೆ ಅವರು, ದೊಡ್ಡವರಿದ್ದಾರೆ ಅಂತ. ನಿನ್ನ ನೆರಳಲ್ಲಿ ಆಟ ಆಡಿ ಅವ್ರು ದೊಡ್ಡವರಾಗ್ತಾರೆ. ಅದಕ್ಕೆ ಹೇಳ್ತಾರೆ, ಹಿಂಜರಿಯೋ ಅವರು, ಯಾವಾಗಲೂ ಹಿಂದೆ ಸರಿಯುವಂಥ ಜನ ಅವರು ಮುಂದಾಳಾದರು. ಅಂದರೆ ಯಾರು ಮುಂದಾಳತ್ವ ಇಲ್ಲದೆ ಆದವರು ಇವರು. ಯಾಕಂದರೆ ಇವನ ಮಹಾತ್ಮೆ ಒಪ್ಪಿಕೊಂಡು ಇವ್ರ ಹತ್ತಿರ ಹೋಗಿ ದೊಡ್ಡವರಾಗ್ಬಿಟ್ರು. ನೀನು ರಾಮನ ನೆನೆಸಿ ರವಿ ಆದಿ. ರಾಮನ ನೆನೆದು ರವಿ ಆದೆ, ಸೂರ್ಯ ಆದೆ. ನಾವು ರಾಮಾಯಣ ನೆನೆಸಿ ಕವಿ ಆದ್ವಿ. ನಾವು ರಾಮಾಯಣ ಓದಿ ಕವಿ ಆದ್ವಿ. ಇದು ಪವಾಡ ಮನಮೋಹನ ದಾಸ. ಶಕಪುರುಷ ನೀನು. ಬಾಳು ಸುಲಿದವರಿಗೆ ಬಾಳೆಹಣ್ಣು. ಜೀವನ ಹೇಗೆ ನಡೆಸ್ಬೇಕಂತ ಗೊತ್ತದನೋ ಅವ್ರಿಗೆ ಬಾಳೆಹಣ್ಣಿನಷ್ಟು ಚೆನ್ನಾಗಿರ್ತದೆ ಜೀವನ. ಯಾಕೆ ಗೊತ್ತು ಅವರಿಗೆ ಬಾಳನ್ನು ಹೇಗೆ ಸುಲಿಬೇಕು ಅಂತ. ಬದುಕು ಸುಲಿದವರಿಗೆ ಬಂಗಾರ ರುಂಡ, ಹಿರಣ್ಯ ಗರ್ಭ. ಮಾತು ಸ್ವಲ್ಪ ವಿಚಿತ್ರ ಅನಿಸುತ್ತೆ ಇದು. ಬಾಳು ಸುಲಿದವರಿಗೆ ಬಾಳೆಹಣ್ಣು. ಯಾರು ಬಾಳನ್ನು ಹೇಗೆ ಬದುಕಬೇಕು ಅಂತ ತಿಳ್ಕೊಂಡಿದ್ದಾರೋ ಅವ್ರು ಬಾಳೆಹಣ್ಣು ತಿಂದಷ್ಟು ಸುಲಭ ಜೀವನ. ಅವರಿಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ, ತೂಕವಾಗಿ ನಡೆಸ್ಕೊಂಡು ಹೋಗ್ತಾರೆ. ಬದುಕು ಸುಲಿದವರಿಗೆ, ಮತ್ತೊಬ್ಬರ ಬದುಕನ್ನು ಸುಲಿಯುವಂಥವರಿಗೆ
ಅವರು ತನ್ನ ಜೀವನ ಚಿಂತೆ ಇಲ್ಲ, ಮತ್ತೊಬ್ಬರ ಜೀವನ ಸುಲಿದು ಬದುಕುವಂಥವ್ರು. ಬದುಕು ಸುಲಿದವರಿಗೆ, ಸುಲಿದವರು ಅಂದರೆ ಯಾವಾಗ ದರೋಡೆ ಮಾಡುವವರು, ಲೂಟಿ ಮಾಡುವಂಥವ್ರು. ಬದುಕು ಸುಲಿದವರಿಗೆ ಬಂಗಾರ ರುಂಡ ಹಿರಣ್ಯ ಗರ್ಭ, ದುಡ್ಡು ಅವ್ರಿಗೆ ಸಿಗುವಂಥದ್ದು. ಬಂಗಾರ ಮುಟ್ಟಿದ್ರ ಮೈಲಿಗೆ ಶೃಂಗಾರ ಕೆಟ್ರ ಸೂತಕ. ಬಂಗಾರ ಮುಟ್ಟಿದ್ರ ಮೈಲಿಗೆ, ಗಾಂಧಿಗೂ ಬಂಗಾರಕ್ಕೂ ಸಂಬಂಧ ಇಲ್ಲ, ಬಂಗಾರ ಮುಟ್ಟೋದೇ ಇಲ್ಲ ಮನುಷ್ಯ. ಶೃಂಗಾರ ಕೆಟ್ರ ಸೂತಕ. ಅಸ್ಪೃಶ್ಯತಾ ಇರೋವರೆಗೂ ನಿನ್ನ ಹೆಸರು ಮರೆಯಲಾರ ಜನ. ಎಲ್ಲಿವರೆಗೂ ಅಸ್ಪೃಶ್ಯತಾ ಅಂತದ ಅಲ್ಲಿವರೆಗೂ ಜನ ನಿನ್ನ ಹೆಸರು ಮರೆಯುವುದಿಲ್ಲ, ಯಾಕಂದ್ರೆ ನೀವು ಭಾಳ ಕೆಲಸ ಮಾಡಿಯಲ್ಲ ಅಂಥೇಳಿ ಮುಂದೆ ಹೇಳ್ತಾರೆ. ಶುದ್ಧಿ ಅಂಬೋದು ಬುದ್ಧಿ ಬಯಲಾಟ ಅಲ್ಲ. ಶುದ್ಧಿ ಅಂಬೋದು ಇದು ಬುದ್ಧಿ ಬಯಲಾಟ ಅಲ್ಲ. ಒಳಗಡೆ ಶುದ್ಧಿ ಆಗಬೇಕು, ಹೊರಗಡೆ ಸಂಭ್ರಮ ಆಡಂಬರ ಇದ್ದರೆ ಅದು ಬಯಲಾಟ ಆಯಿತು. ಬಯಲಾಟ ಅಂದರೆ ಹೊರಗೆ ಕಣ್ಣಿಗೆ ಕಾಣಿಸುವಂಥದ್ದು. ಬುದ್ಧಿ ಬಯಲಾಟ ಅಲ್ಲ. ಶುದ್ಧಿ ಅಂಬೋದು ಬುದ್ಧಿ ಬಯಲಾಟ ಅಲ್ಲ, ಭಾವದ ಒದ್ದಾಟ ಅಲ್ಲ ಅಂತ ಕೊನೆಗೊಂದು ಬೀಜ ಮಾತು ಹೇಳ್ತಾರೆ. ಅಸ್ಪೃಶ್ಯರ ಉದ್ಧಾರಕ್ಕಿಂತ ಅಸ್ಪೃಶ್ಯತೆಯ ಉಪಸಂಹಾರ ಬೇಕು ಹೊಸ ದೃಷ್ಟಿಗೆ. ಎಷ್ಟೋ ಜನ ತಪ್ಪು ತಿಳ್ಕೊಂಡು ಸಾಕಷ್ಟು ಚೌಕಸಿ ಮಾಡಿದ್ದಾರೆ ಬೇಂದ್ರೆ ಹೊತ್ತು ಇದ್ರ ಬಗ್ಗೆ. ಅಂದರೆ ಅಸ್ಪೃಶ್ಯತೆ ವಿರುದ್ಧ ಇದ್ದೀರೋ ನೀವು ಅಂತ ಜರ್ನಲಿಸ್ಟ್ ಕೇಳ್ದಂಗೆ ಕೇಳಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ದು ಸರಿಯಾಗಿ ಓದೋ ಮಾರಾಯನ ಬರೆದದ್ದನ್ನು. ಅಸ್ಪೃಶ್ಯರ ಉದ್ಧಾರಕ್ಕಿಂತ ಅಸ್ಪೃಶ್ಯತೆಯ ಉಪಸಂಹಾರ ಬೇಕು. ಅಸ್ಪೃಶ್ಯರನ್ನು ಯಾಕೆ ಆದರೂ ಅವರು ಅಸ್ಪೃಶ್ಯತೆ ಅನ್ನೋದು ಇರೋದರಿಂದ ಕೆಲವರು ಅಸ್ಪೃಶ್ಯರಾದರು. ಅಸ್ಪೃಶ್ಯತೆ ಅನ್ನೋದೇ ಸಂಹಾರ ಆಗಿ ಹೋಗ್ಬೇಕದು. ಅಸ್ಪೃಶ್ಯತೆ ಅನ್ನುವಂಥ ಕಲ್ಪನಾನೇ ಹೋದ್ರೆ ಅಸ್ಪೃಶ್ಯರು ಎಲ್ಲಿರ್ತಾರೆ ಅವಾಗ? ಅದಕ್ಕೆ ಹೇಳೋದವರು ಅಸ್ಪೃಶ್ಯರ ಉದ್ಧಾರಕ್ಕಿಂತ ಅಸ್ಪೃಶ್ಯತೆಯ ಉಪಸಂಹಾರ ಬೇಕು ಹೊಸ ಸೃಷ್ಟಿಗೆ. ಮನಸ್ಸು ಹೊಲಸೋ ಮನುಷ್ಯ ಹೊಲಸು, ಮನಸ್ಸು ಹೊಲಸೋ ಮನುಷ್ಯ ಹೊಲಸು. ಯಾವಾಗ ಮನಸ್ಸು ಹೊಲಸಾಯಿತೋ, ಮನಸ್ಸು ಕೊಳೆ ಆಯಿತೋ, ಆಗ ಮನುಷ್ಯ ಕೊಳೆಯಾದ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ನಮ್ಮನ್ನು ಬಂಧನಕ್ಕೆ ಒಯ್ಯೋದು ಮೋಕ್ಷಕ್ಕೆ ಒಯ್ಯೋದು ಅಂತ ಮನಸ್ಸು. ಮನಸ್ಸು ಕೊಳಕಾದರೆ ನನ್ನ ಬಂಧನಕ್ಕೆ ತೊಗೊಂಡು ಹೋಗ್ತದೆ, ಸ್ವಚ್ಛ ಆದರೆ ಅದನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ಮನಸ್ಸು ಹೊಲಸೋ ಮನುಷ್ಯ ಹೊಲಸು. ಹಳೆಯ ಮುಚ್ಚಾಟ ಮುಗಿದು ಹೊಸ ಹುಚ್ಚಾಟ ಶುರುವಾಗಲಿ. ಮುಚ್ಚಾಟ ಹೊರಗಡೆ ತೋರಿಸೋದೊಂದು, ಒಳಗಡೆ ಇರೋದೊಂದು. ಈ ಹಳೆಯ ಮುಚ್ಚಾಟ ಎಲ್ಲ ಮುಗಿದು ಹೋಗಲಿ, ಹೊಸ ಹುಚ್ಚಾಟ ಏನು ಶುರುವಾಗಲಿ. ಈ 100ರ ನೆನಪಿನ ಶತಮಾನಕ್ಕೆ ಹೊಲಸಿರೋವರೆಗೆ ಹೊಲಿತನ ಹೆಂಗೆ ಹೋದೀತು? ಎಷ್ಟು ಮೂಲಭೂತ ಪ್ರಶ್ನೆ. ಎಲ್ಲಿ ಮನಸ್ಸು ಹೊಲಸದನೋ ಅಲ್ಲಿ ಹೊಲಿತನ ಹೆಂಗೆ ಹೋದೀತು? ನಿನ್ನ ನೆನಪು ಪ್ರಾಯಶ್ಚಿತ್ತದ ಜಳಕ. ನಿನ್ನ ನೆನಪು ಅಂದ್ರೆ ನಮಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಜಳಕ, ಸ್ನಾನ ಇದ್ದಾಗೆ. ಪೂರ್ವ ತಾಪ ಪಶ್ಚಾತ್ತಾಪ ಏನು ಹತ್ತಾವು? ಯಾರು ಹತ್ತಾರು? ಶಿವ ಅರಿಯದ ಶವದ ಮುಂದೆ ನಾವು ಹೇಗಿದ್ದೀವಿ ಅಂದರೆ ಶಿವ ಅರಿಯದ ಶವ ಇದ್ದ ಹಾಗೆ. ಅರ್ಥ ಆಗೋದಿಲ್ಲ. ಪೂಜೆ ಮಾಡ್ತೀವಿ ಶಿವನ. ಮಸಣದಾಗ ಮನೆ ಕಟ್ಟಿದ ಮೇಲೆ ಮಠ ಬೇರೆ ಬೇಕಾಗಿಲ್ಲ. ಮಸಣದಾಗ ಮನೆ ಕಟ್ಟಿದ ಮೇಲೆ, ಮಸಣದೊಳಗೆ ಮನೆ ಕಟ್ಟಿದ ಮೇಲೆ ಮಠ ಯಾಕೆ ಬೇಕು? ಮಠ ಬಿಟ್ಟ ಮೇಲೆ ಅಲ್ಲಿ ಹೋಗೋದಲ್ಲ. ಭಾಳ ಹಡಿಯೋದು ಕಾನೂನಿಗೆ ಹೊರತು. 69ನೇ ಇಸ್ವಿಗೆ ಬರ್ತಿದ್ದೆ, ನೆನಪಿರಬೇಕು. ಭಾಳ ಹಡಿಯೋದು ಕಾನೂನಿಗೆ ಹೊರತು, ತುರ್ತಿಗೆ ಪಡೆಯೋದು ಮಹಾಕಸರತ್ತು. ಆರತಿಗೊಂದು ಕೀರ್ತಿಗೊಂದು ಮಹಾಕಸರತ್ತು. ಭಾಳ ಹಡಿಯೋದು ಕಾನೂನಿಗೆ ವಿರುದ್ಧ. ಭಾರತ 10 ಜೋಡಿಗೆ ಒಂದು ಮುತ್ತು ಹಡಿದ್ಲು ಭಾರತ ಮಾತಾ. 10 ಜೋಡಿಗೆ ಒಂದು ಮುತ್ತು ಹಡಿದ್ಲು ಭಾರತ ಮಾತಾ. ಹಿಗ್ಗಿಕೊಂಡ್ಲು. ಹೂವು ಬಿದ್ದಲ್ಲೇ ಬಾಡಿತು, ಗಂಧ ದಿಗ್ದೇಶಕ್ಕೆ ಹರಡಿತು. ಈ ಮಾತು ಸ್ವಲ್ಪ ಗಮನಿಸ್ಬೇಕಿದೆ. ನಾನು ಗಾಂಧಿ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. 10 ಹಡದ ಮೇಲೆ ಒಂದು ಮುತ್ತು ಹಡಿದ್ಲು ಭಾರತ ಮಾತಾ ಅಂತ. ಮುತ್ತು ಅಂದರೆ ಗಾಂಧಿ. ಹೂವು ಬಿದ್ದಲ್ಲೇ ಬಾಡ್ತು. ಮನುಷ್ಯ ದೇಹ ಅನ್ನೋದು ಅದಕ್ಕೊಂದು ಮಿತಿ ಇದೆ. ಇಷ್ಟು ದಿವಸ ಇರುವಂಥದ್ದು, ಆಮೇಲೆ ಬಾಡಿ ಹೋಗುವಂಥದ್ದೇ ಅದು. ಅದಕ್ಕೆ ಹೇಳ್ತಾರೆ ಅದು ಹೂ ಖರೆ, ಹೂ ನಿಜ ಅದು. ಆದರೆ ಹೂವು ಬಿದ್ದಲ್ಲೇ ಬಾಡಿತು, ಆದರೆ ಗಂಧ ದಿಗ್ದೇಶಕ್ಕೆ ಹೋಯಿತು. ಗಾಂಧೀಜಿ ದೇಹ ಹೋಯಿತು, ಆದರೆ ಗಾಂಧೀಜಿ ಕೀರ್ತಿ ಸಾಧನೆ ಬೇಕಾದಷ್ಟು ಜಗತ್ತಿಗೆ ದಿಗ್ದೇಶಕ್ಕೆ ಹೋಯಿತು. ಭಾರತ ಜೀವಂತ ಅನ್ನಿಸ್ಕೊಂಡಿತು. ಆತನ ಹೆಸರು ಜಗತ್ತಿಗೆಲ್ಲ ಹೋದ ಮೇಲೆ ಭಾರತ ಜೀವಂತ ಅನ್ನಿಸ್ಕೊಳ್ತು. ಜಡ ಹಿಡಿದವರು ಹಿಂಸಾದ ಬಾಂಬ್ ಹಾರಿಸಿದರು, ಚೈತನ್ಯ ಮಿಡಿದವರು ಅಹಿಂಸಾದ ಬಾಂಬ್ ಹಾರಿಸಿದರು. ಜಡ ಹಿಡಿದವರು ಹಿಂಸಾದ ಬಾಂಬ್ ಹಾರಿಸಿದರು, ಚೈತನ್ಯ ಮಿಡಿದವರು ಅಹಿಂಸಾದ ಬಾಂಬ್ ಹಾರಿಸಿದರು. ಇನ್ನೂ ಅದರದ ಹೊಗೆ ಯಾರಿಲ್ಲ. 100 ವರ್ಷ ಆತೀಗ. ಇನ್ನೂ ಅದರದ ಹೊಗೆ ಯಾರಿಲ್ಲ, ಬೆಂಕಿ ಯಾರಿಲ್ಲ. ಉಳಿದ ಬೂದಿಯೊಳಗೆ ಏನೇನದನೋ ಯಾರು ಬಲ್ಲರು.
ಎಷ್ಟು ಅದು ಒಂಥರ ಧ್ವನಿಪೂರ್ವಕವಾಗಿ ಬರ್ತದೆ ಅಂದರೆ ಆಗಾದಂಥ ಘಟನೆಗಳನ್ನು ಎಷ್ಟೋ ಹೊಗೆ ಬಂದಿದೆ, ಬೂದಿಯಾಗಿದೆ. ಬೂದಿ ಒಳಗೆ ಹೊಡೆದರೆ ಆ ಇತಿಹಾಸದ ಗರ್ಭದೊಳಗೆ ಏನೇನು ನಡ್ಕೊಂಡಿದೆಯೋ ಗೊತ್ತಿಲ್ಲ. ಕೊನೆಗೆ ಎಷ್ಟು ಫ್ಯೂಚರ್ಗೆ ಬಂದುಬಿಡ್ತಾರೆ ಒಂದೇ ಸಲ. ಹೊಸ ರೋಗ, ಹೊಸ ಔಷಧ. H1N1ಗೆ ಅದು ಬೇರೆ ಮಾತ್ರೆನೇ ಬೇಕು, ಉಳ್ಕಿ ಮಾತ್ರೆ ನಡೆಯೋಲ್ಲ. ಹೊಸ ರೋಗ, ಹೊಸ ಔಷಧ, ಹೊಸ ವೈದ್ಯರು ಬಂದೇ ಬರ್ತಾರೆ. ಜೀವನ ನಡಿಬೇಕಾದ್ರೆ, ಜಗತ್ತಿನ ಇತಿಹಾಸ ನಡಿಬೇಕಾದ್ರೆ ಕ್ಷಣ ಕ್ಷಣಕ್ಕೆ ಹೊಸ ಹೊಸ ಸಮಸ್ಯೆಗಳು ಬರ್ತವೆ. ಹೊಸ ಸಮಸ್ಯೆಗಳಿಗೆ ಹೊಸ ನಾಯಕರು ಬರ್ತಾರೆ, ಅದಕ್ಕೆ ಸ್ಪಂದಿಸುವಂಥ ಜನ ಬರಬೇಕಾಗ್ತದೆ. ಹೊಸ ರೋಗ, ಹೊಸ ಔಷಧ, ಹೊಸ ವೈದ್ಯರು ಬಂದೇ ಬರ್ತಾರೆ. ಸತ್ತವ್ರ ಸಾಕ್ಷಿ ತಗೊಳ್ಳೋದು ಹೆಂಗೆ? ಸತ್ತವ್ರ ಸಾಕ್ಷಿ ತಗೊಳ್ಳೋದು ಹೇಗೆ? ಹಿಂದಕ್ಕೆ ಹಿಂಗಾಯಿತು ಇತಿಹಾಸ ಬರೀತೀವಲ್ಲ, ಅವರೆಲ್ಲ ಇಲ್ಲ ಕಾಲಗರ್ಭದಲ್ಲಿ ಹೋಗ್ಬಿಟ್ಟಿದ್ದಾರೆ, ಅವರು ಸಾಕ್ಷಿ ತಗೊಳ್ಳೋದಕ್ಕಿದ್ದಾರೆ ಇಲ್ಲಿ ಅವರು. ಅದಕ್ಕೆ ಸತ್ತವ್ರ ಸಾಕ್ಷಿ ತಗೋದು ಹೆಂಗೆ? ಕೋಟಿ ಕೋಟಿ ಮರಿತಾವ. ಈ ಮಾತು ನನಗೆ ಭಾಳ ಚಂದ ಅನಿಸೋದು. ಕೋಟಿ ಕೋಟಿ ಮರಿತಾವ, ಲಕ್ಷದಾಗ ಉಳಿಯೋವು ನಾಲ್ಕಾರು ಹೆಸರು. ಇಷ್ಟು ಜನ ಬಂದು ಹೋದ್ವಿ ಜಗತ್ತಿನಲ್ಲಿ, ಹೆಸರು ಉಳಿದದ್ದು ಎಷ್ಟು ಜನ ಅಂತ ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ. ಅದು ಪುನರುಕ್ತಿ ಆದರೂ ಅಡ್ಡಿ ಇಲ್ಲ, ಮತ್ತೊಂದು ಸಲ ಯಾರು ಕೇಳಿಸ್ಕೊಳ್ಳಿಲ್ವೋ ಅವ್ರ ಪ್ರಯೋಜನ ಆಗ್ತದೆ. ನನ್ನ ಸಲ ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ, ಫೈನಲ್ ಇಯರ್ ಡಿಗ್ರಿ ಕ್ಲಾಸಿಗೆ ಪಾಠ ಮಾಡಬೇಕಾದ್ರೆ ಕೆಮಿಸ್ಟ್ರಿ ಕಲಿಸೋದು. ಒಂದು ಸಲ ಪಟ್ ಅಂತ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಅಜ್ಜನ ಹೆಸರು ಗೊತ್ತು ಅಂತ ಕೇಳಿದೆ. ಕೇಳಿದ ತಕ್ಷಣ ಹುಡುಗರು ಮುಖ ನೋಡಿಕೊಂಡ್ರು. ಕೆಮಿಸ್ಟ್ರಿಗೂ ಅಜ್ಜಿಗೆ ಏನು ಸಂಬಂಧ? ಏನೋ ಮೇಷ್ಟ್ರು ಕೇಳ್ತಾರಲ್ಲ ಅಂತ ಎಲ್ಲರೂ ಕೈ ಎತ್ತಿದ್ರು. ಭಾಳ ಖುಷಿ ಆಯ್ತು, ಎಲ್ರಿಗೂ ಅಜ್ಜನ ಹೆಸರು ಗೊತ್ತಿದೆ ಅಂತ. ಆಯ್ತು, ಸಂತೋಷ. ಅಜ್ಜನ ತಂದೆ ಹೆಸರು ಎಷ್ಟು ಜನಕ್ಕೆ ಗೊತ್ತು ಅಂದೆ. ಆ ಕಡೆ ಈ ಕಡೆ ನೋಡಿದ 8-10 ಕೈ ಮೇಲೆ ಬಂತು. ಅಡ್ಡಿಲ್ಲ, 8 ಜನಕ್ಕಾದ್ರೂ ಗೊತ್ತಲ್ಲ ಅಜ್ಜನ ತಂದೆ ಹೆಸರು. ನಾ ಕೇಳಿದೆ, ಅಜ್ಜನ ಹೆಸರು ಎಷ್ಟು ಮಂದಿ ಗೊತ್ತು, ಕೈ ಎತ್ತರಿ ಎಂದೆ. ಎಲ್ಲರ ಮುಖ ನೋಡಿಕೊಂಡ್ರು, ಯಾರೂ ಕೈ ಎತ್ತಲಿಲ್ಲ. ಹೇಳಿದ, ಆಶ್ಚರ್ಯ ಅಲ್ವಾ, ನಿಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ ನಿಮಗೆ, ಯಾಕದು ಅಂತ ಕೇಳಿದೆ. ಒಬ್ಬ ಹುಡುಗಿ ಅಲ್ಲಿ ನಿಂತ್ಕೊಂಡವಳು, ಆಕೆಗೆ ಏನು ಸಿಟ್ಟು ಬಂತೋ ಏನೋ, ಎದ್ದು ನಿಂತ್ಕೊಂಡ್ಬಿಟ್ಟು ನಾಟ್ ವರ್ತ್ ರಿಮೆಂಬರಿಂಗ್ ಸರ್ ಅಂದು. ನೆನಪಿಡೋದೇನು ಅರ್ಥ ಇಲ್ಲ ಸರ್ ಅಂದು. ಅಲ್ಲಮ್ಮ, ನಿಮ್ಮ ಅಜ್ಜನ ಹೆಸರು ನೆನಪು ಪ್ರಯೋಜನ ಇಲ್ಲ ಅಂತೀಯಲ್ಲ ಅಂತ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ನೆನ್ಪಿಡ್ಬೇಕು ಸರ್ ಅಂದು. ಆಕೆ ಕೋಪ ನೋಡಿ, ಕೂತ್ಕೊಮ್ಮ ತಾಯಿ ಕೂತ್ಕೊ. ಆಕೆ ಶಾಂತಿ ಮಾಡಬೇಕಾಯ್ತು. ಮಾಡಿಟ್ಟು ಹೇಳಿದ್, ಹೋಗಲಿ, ಅಜ್ಜನ ಹೆಸರು ನೆನಪಿಲ್ಲಲ್ಲ, ಇನ್ನೊಂದಿಷ್ಟು ಜನ ಹೆಸರು ಹೇಳ್ತೇನೆ ನಿಮಗೆ. ನಾನು ಕೆಲವ್ರ ಹೆಸರು ಹೇಳ್ತೀನಿ, ಅವ್ರ ಹೆಸರು ಎಷ್ಟು ಜನಕ್ಕೆ ನೆನಪಿದೆ ಕೈ ಎತ್ತಿ ಅಂತ ಹೇಳಿದೆ. ಎಷ್ಟು ಜನಕ್ಕೆ ನಿಮ್ಮಲ್ಲಿ ಶ್ರೀರಾಮನ ಹೆಸರು ಗೊತ್ತಿದೆ? ಅಯೋಧ್ಯ ರಾಮ ಅಂದೆ. ಎಲ್ಲರೂ ಕೈ ಎತ್ತಿದ್ರು ಪಟ್ ಅಂತ. ಐ ಸೆಡ್ ವೆರಿ ಗುಡ್. ಕೃಷ್ಣ, ಕೃಷ್ಣ ಎಷ್ಟು ಮಂದಿ ಗೊತ್ತು? ಎಲ್ಲರೂ ಕೈ ಎತ್ತು. ಕೃಷ್ಣ ಗೊತ್ತು, ರಾಮ ಗೊತ್ತು, ಕೃಷ್ಣ ಗೊತ್ತು, ಬುದ್ಧ ಎಸ್ ಎಲ್ಲರಿಗೂ ಗೊತ್ತು, ಮಹಾವೀರ ಗೊತ್ತು, ಜೀಸಸ್ ಕ್ರೈಸ್ಟ್ ಗೊತ್ತು, ರಾಮಕೃಷ್ಣ ಗೊತ್ತು, ವಿವೇಕಾನಂದ ಗೊತ್ತು, ಶಂಕರಾಚಾರ್ಯ ಗೊತ್ತು, ಬಸವಣ್ಣ ಗೊತ್ತು, ಎಲ್ಲರಿಗೂ ಗೊತ್ತಿತ್ತು. ನಾ ಹೇಳಿದೆ, ನನಗೊಂದು ಪ್ರಾಬ್ಲಮ್ ಇದೆ, ಈಗ ಸಮಸ್ಯೆ ಬಂತು. ಇಷ್ಟು ಜನ ಹೆಸರು ಹೇಳಿದ್ನಲ್ಲ, ಶ್ರೀರಾಮನಿಂದ ಹಿಡಿದು ಬಸವಣ್ಣವ್ರಿಗೆ ಹೆಸರು ಹೇಳಿದ್ನಲ್ಲ, ಇವ್ರು ಯಾರ ಮೊಮ್ಮಗನೂ ನಾನಲ್ಲ. ಇವ್ರು ಯಾರ ಮೊಮ್ಮಗನೂ ನಾನಲ್ಲ. ಆದರೆ ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೇನೆ. ಆದರೆ ನಿಮಗೆ ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ, ಇವ್ರು ಎಲ್ಲರದ್ದು ನೆನಪಿಟ್ಕೊಂಡಿದ್ದೀರಿ, ಯಾಕೆ ಅಂತ ಕೇಳಿದೆ. ಅಷ್ಟು ಕೇಳಿದ್ದು, ಒಂದು 2 ನಿಮಿಷ ಟೈಮ್ ಕೊಡ್ತೀನಿ ವಿಚಾರ ಮಾಡಿ ಅಂತ ಹೇಳಿದೆ. ನನ್ನ ಕ್ಲಾಸಲ್ಲಿ ಹುಡುಗಿದ್ಲು, ಪದ್ಮಿನಿ ಪ್ರಿಯದರ್ಶಿನಿ ಅಂತ. ಎಕ್ಸ್ಟ್ರಾರ್ಡಿನರಿ ಬ್ರೈಟ್ ಚೈಲ್ಡ್, ಬ್ರಿಲಿಯಂಟ್ ಚೈಲ್ಡ್, ವೆರಿ ಸೆನ್ಸಿಟಿವ್ ಆಲ್ಸೋ. ಆಕೆ ಕಣ್ಣಲ್ಲಿ ನೀರು ಕಾಣಿಸ್ತು. ಯಾಕೆ ಪದ್ಮಿನಿ, ಏನಾಯ್ತಮ್ಮ ಅಂತ ಕೇಳಿದೆ. ಎದ್ದು ನಿಂತ್ಕೊಂಡು ಕಣ್ಣು ಒರೆಸ್ಕೊಂಡು ಹೇಳಿದ್ದು, ಸರ್ ನನಗೊಂದು ಜೀವನಕ್ಕೊಂದು ಪಾಠ ಸಿಕ್ತು ಸರ್ ಇದರಿಂದ. ಏನಮ್ಮ ಪಾಠ ಅದು ಅಂತ ಕೇಳಿದೆ. ಆಕೆ ಹೇಳಿದ್ಲು, ಐ ಲರ್ನ್ಡ್ ದ್ಯಾಟ್ ಎನಿ ಒನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಶಾಲ್ ನಾಟ್ ಬಿ ರಿಮೆಂಬರ್ಡ್ ಬೈ ದಿ ವರ್ಲ್ಡ್ ಆ್ಯಂಡ್ ಎನಿ ಒನ್ ಹೂ ಲಿವ್ಸ್ ಫಾರ್ ಅದರ್ಸ್ ಕೆನಾಟ್ ಬಿ ಫಾರ್ ಗಾಟನ್. ತನಗೋಸ್ಕರ ಬದುಕಿದವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ, ಮತ್ತೊಬ್ಬರಿಗೋಸ್ಕರ ಬದುಕಿದವ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ ಅಂತ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸತ್ತವ್ರ ಸಾಕ್ಷಿ ತೆಗೆಯೋದು ಹೆಂಗೆ? ಕೋಟಿ ಕೋಟಿ ಮರಿತಾವೆ. ಎಷ್ಟೋ ಮಂದಿ, ಕೋಟಿ ಮಂದಿ ಬಂದು ಹೋದ್ರೆ ಭೂಮಿ ಮೇಲೆ ಎಲ್ಲ ಮರೆತು ಹೋಗ್ತಾವೆ ಹೆಸರು. ಲಕ್ಷದಾಗ ಉಳಿಯೋವು 4-6 ಹೆಸರು, ಒಂದು 4-6 ಹೆಸರು ಮಾತ್ರ ಉಳಿತಾವೆ. ರಾಮ ಧರ್ಮ ಮತ್ತೆ ನೆನಪಾದರು, ರಾಮ ಧರ್ಮರಾಜ ನೆನಪಾದರು. ಬುದ್ಧ ಜೈನ ಬೆಳಕಿಗೆ ಬಂದರು. ಇಂದಿನ ಇತಿಹಾಸ ಒಂದೇ ಸೂತ್ರ ಆಯಿತು. ದಯವಿಟ್ಟು ಅಂಥ ಆಳವಾದ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕೆ ನಾನು ನಾಯಿ ಮರಿಯಿಂದ ಶುರು ಮಾಡಿ ಸ್ವಲ್ಪ ಮೇಲಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಇಂದಿನ ಇತಿಹಾಸ ಒಂದೇ ಸೂತ್ರ ಆಯಿತು. ಒಂದೇ ಸೂತ್ರ ಅಂದರೆ ಇತಿಹಾಸದೊಳಗೆ ಯಾವಾಗಲೂ ಒಂದೇ ರೀತಿ ನಡ್ಕೊಂಡು ಬರ್ತಾ ಇದೆ ಅವತ್ತಿಂದ. ಹಿಂದಿನ ಇತಿಹಾಸ ಆಗಲಿ, ಇಂದಿನದಾಗಲಿ, ನಾಳಿಂದಾಗಲಿ ಒಂದೇ ಸೂತ್ರ ಇದೆ. ಅದೇನು? ಎಷ್ಟು ಕಠಿಣವಾಗಿ ಹೇಳ್ತಾರೆ ಅವರು. ಒಂದೇ ಸೂತ್ರ ಆಯಿತು. ಏನು? ಹರಿಶ್ಚಂದ್ರನ ಮಸಣ, ಸಾಕ್ರೆಟಿಸನ್ ಜೇಲು ವಿಷ,
ಜೀಸಸ್ನ ಶಿಲ್ಬಿ. ಸೂತ್ರ ಏನಾಯ್ತು ಅಂದರೆ, ಯಾರು ಕಷ್ಟಪಟ್ಟು ಬದುಕಿದ್ರೋ, ಪ್ರಾಮಾಣಿಕ ಹೋದ್ರೋ, ಅವ್ರಿಗೆ ಆದದ್ದು ಏನಾಯಿತು? ಹರಿಶ್ಚಂದ್ರನ ಮಸಣಕ್ಕೆ ಹೋದ. ಸಾಕ್ರೆಟಿಸನಿಗೆ ಜೈಲಲ್ಲಿ ಹಾಕಿದ್ರು. ರಾಜ ಹೇಳಿದ್ದು ಕೇಳಲಿಲ್ಲ ಅಂತ ಹೇಳಿ ಹ್ಯಾಮ್ಲಾಕ್ ಅಂತ ಕೆಟ್ಟ ವಿಷ ಕೊಟ್ಟು ಕುಡಿಸಿ ಕೊಂದ್ರು ಅವನ್ನ. ಜೈಲಲ್ಲಿದ್ದು ವಿಷ ಕುಡಿದು ಸತ್ತೋದ ಸಾಕ್ರೆಟಿಸ್. ಅದಕ್ಕೆ ಹೇಳ್ತಾರೆ, ಹರಿಶ್ಚಂದ್ರನ ಮಸಣ, ಸಾಕ್ರೆಟಿಸನ ಜೈಲು, ವಿಷ, ಜೀಸಸ್ನ ಶಿಲ್ಬಿ. ಅಂತಃಕರಣ, ದಯೆ, ಅನುಕಂಪ ತೋರಿಸ್ತಾನೆ ಜೀಸಸ್ ಕ್ರೈಸ್ತನ್ನ 33 ವರ್ಷಕ್ಕೆ ಶಿಲುಬೆಗೆ ಹಾಕಿಬಿಟ್ವಲ್ಲ ನಾವು ಅಂತ ಹೇಳಿಬಿಟ್ಟು ಕೊನೆಗೆ ಹೇಳ್ತಾರೆ, ಮಾಯದ ಗಾಯದ ಮೇಲೆ, ಇವೆಲ್ಲ ಗಾಯಗಳು, ಮನುಷ್ಯತ್ವದ ಮೇಲೆ ಆದಂಥ ಗಾಯಗಳು. ಮಾಯದ ಗಾಯ, ಇನ್ನೂ ಗಾಯ ಮಾದಿಲ್ಲ ನಮಗಿನ್ನೂ, ಇಷ್ಟೆಲ್ಲ ಘಟನೆಗಳಾಗಿದ್ದಾವೆ. ಮಾಯದ ಗಾಯದ ಮೇಲೆ ಹೊಸ ಬರಿ, ಮತ್ತೊಂದು ಬರೆ ಬಂತು. ಹೊಸ ಬರೆ ಯಾವುದು? ಮಾರ್ಟಿನ್ ಲೂಥರ್ ಕಿಂಗ್. ಕವಿ ಬರೀಬೇಕಾದ್ರೆ ಠಕ್ ಅಂತ ಎಲ್ಲಿ ಹಾರಿ ಹೋಗ್ಬಿಡ್ತಾನೆ ನೋಡಿ. ನಮ್ಮ ಭಾರತೀಯದೆಲ್ಲ ಬರ್ಕೊಂಬಂದು ಹರಿಶ್ಚಂದ್ರನ ಮಸಣ, ಒಂದು ಸಾಕ್ರೆಟಿಸನ ಜೈಲು, ಅಲ್ಲಿ ಹೋಗ್ತಾರೆ. ಜೀಸಸ್ನ ಶಿಲ್ಬಿ ಅಂಥೇಳಿ ಮಾಯದ ಗಾಯದ ಮೇಲೆ ಹೊಸ ಬರೆ. ಮಾರ್ಟಿನ್ ಲೂಥರ್ ಕಿಂಗ್. ನಿಮ್ಮ ಎಲ್ಲ ಸಮಾಧಿ, ಅದು ಸತ್ತವ್ರಿಗೆ ಹೇಳ್ತಾರೆ, ಯಾರು ದೊಡ್ಡವರಾಗಿ ಸತ್ತು ಸಮಾಧಿ ಆದರೂ ಅವ್ರು ಹೇಳ್ತಾರೆ, ನಿಮ್ಮ ಎಲ್ಲರ ಸಮಾಧಿ ಮಹಾತ್ಮ್ಯದ ಸರಕಾದವು. ಸಮಾಧಿಗಳು ಮಹಾತ್ಮ್ಯದ ಸರಕು ಮಾರಾಟ ಮಾಡೋ ಸರಕದು. ಬಂದವ್ರನ್ನೆಲ್ಲ ಕರ್ಕೊಂಡು ಹೋಗೋದು, ಅಲ್ಲಿ ನಿಂತ್ಕೊಡ್ರಿ, ಅಲ್ಲಿ ಗಾಂಧಿ ಇದಕ್ಕೆ ಒಂದು ಹಾರ ಹಾಕೋದು, ನಮಸ್ಕಾರ ಮಾಡೋದು, ಫೋಟೋ ತೊಗೊಳ್ಳೋದು, ಮರು ದಿವಸ ಫಸ್ಟ್ ಪೇಜಲ್ಲಿ ಬಂತೋ ಇಲ್ಲೋ ಫೋಟೋ. ಮಹಾತ್ಮ್ಯದ ಸರಕಾದು. ಎಲ್ಲರೂ ಅಲ್ಲೇ ತರಿ ಮಣಿಸ್ತಾರೆ, ಹೂ ಏರಿಸ್ತಾರೆ, ಕೃತಾರ್ಥರಾಗ್ತಾರೆ ಅಂದರೆ ಅವರು ಉದ್ಧಾರ ಆಗ್ತಾರೆ ಅಂತಲ್ಲ. ನಮಸ್ಕಾರ ಮಾಡಿ ತಪ್ತಿ ಪಟ್ಕೊಂಡ್ರು. ಡೈರಿ ಒಳಗೆ ಬರ್ಕೋತಾರೆ, ಬಾ ಮಜೆ ಅದ ಮುಂದೆ. ನಮಸ್ಕಾರ ಮಾಡ್ತಾರೆ, ಡೈರಿ ಒಳಗೆ ಬರ್ಕೋತಾರೆ, ಬಂಗಾರದ ದಿನ ಅಂತ ಬರ್ಕೋತಾರೆ. ಮಣ್ಣಿನ ಹೊಟ್ಟಿ ಒಳಗೆ ಚಿನ್ನದ ಸಮಾಧಿ. ಮಣ್ಣು ತುಂಬಿಟ್ಟಾರೆ. ಈಗ ಗಾಂಧಿ ಸಮಾಧಿ ಆಯ್ತು, ಎಲ್ಲರದು ಆಯಿತು, ಅದ್ರೊಳಗೆ ಚಿನ್ನ ಕೂತದ. ಅದ್ರೊಳಗೆ ಅಂದ್ರೆ ನೀವು ಮ್ಯಾಲೆ ನೋಡೋದು ಮಣ್ಣು, ಒಳಗಿನ ಸತ್ವ ತಗೋಬೇಕಾಗಿತ್ತು. ನೀವು ಬರೀ ನಮಸ್ಕಾರ ಮಾಡಿ ಬಂದಿರಿ ಸಮಾಧಿಗೆ ಹೋಗಿ, ಅದು ಸ್ಮಾರಕ ಆಯ್ತು ಅಷ್ಟೇ. ಮಹಾತ್ಮರು ಮುಟ್ಟಿದ್ದೆಲ್ಲ ಚಿನ್ನ, ಅಲ್ಪಾತ್ಮರು ಮುಟ್ಟಿದ್ದೆಲ್ಲ ಮಣ್ಣು. ಕರುಣಿಸಿ ಹೋಗಿ ಕಣ್ಣು, ಅದ ಬಂದದ ಪೇಚ್ ನಮಗೆ. ನೀ ಏನು ಮಾಡಿದಿ ಗಾಂಧಿ? ನೀ ದೊಡ್ಡ ಸ್ಥಾನದಾಗಿದ್ದಿ, ತೆಳಗೆ ಮಣ್ಣಿಗೆ ಬಂದಿ. ನೀವು ನಮ್ಮೊಳಗೆ ಆದಿ, ನಮ್ಮೊಳಗೆ ಸೇರ್ಕೊಂಡು ಜನತಾ ಜನಾರ್ದನ ಅಂತ ಸೇರ್ಕೊಂಡ್ಬಿಟ್ಟು ಈ ಕಣ್ಣು ಕೊಟ್ಟಿಲ್ಲ ನಮಗೊಂದು. ಅದೇ ತ್ರಾಸಾಗೈತೆ ನಮಗೀಗ, ಭಾಳ ತೊಂದರೆ ಆಗೈತೆ ನಮಗೀಗ. ಯಾಕಂದರೆ ಹಿಂಗೆ ಬದುಕವ್ರು ನೋಡಿದ್ದಿಲ್ಲ ಮೊದಲು. ನಾವು ಅಧಿಕಾರದಲ್ಲಿ ಅಲ್ಲೇ ಕೂಡಬೇಕು. ಅವರು ಅಲ್ಲಿ ಕೂತು ನೋಡಿ ಅಭ್ಯಾಸ ಆಗಿತ್ತು. ಅಲ್ಲಿ ಕೂತು ಅವ್ರ ಮಗ್ಗಲು ಬಂದರೆ ನಮಗೆ ತುಂಬ ತೊಂದರೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಮಹಾತ್ಮರು ಮುಟ್ಟಿದ್ದೆಲ್ಲ ಚಿನ್ನ, ಅಲ್ಪಾತ್ಮರು ಮುಟ್ಟಿದ್ದೆಲ್ಲ ಮಣ್ಣು. ಆದರೆ ನೀ ಬಂದು ಏನು ಮಾಡಿದಿ? ನಮಗೆ ಇವರಿಗೆ ಕರುಣಿಸಿ ಹೋದಿ ಕಣ್ಣು. ಒಂದು ಕಣ್ಣು ಕೊಟ್ಟು ಅವರ ದೊಡ್ಡದಿರಬೇಕಾಗಿಲ್ಲ ಅಂಥೇಳಿ, ಅದೇ ಬಂದದ ಪೇಚ್ ನಮಗೆ ಅಂಥೇಳಿ ಮಾತು ಹೇಳ್ತಾರೆ. ಗಾಂಧಿ ಯುಗದಾಗ ಉಸಿರಾಡಿಸಿದ ಮಂದಿ ನಾವು, ಅಭಿಮಾನದಿಂದ ಹೇಳ್ಕೊಳ್ಳುವಂಥದ್ದು. ಗಾಂಧಿ ಯುಗದಾಗ ಉಸಿರಾಡಿಸಿದ ಮಂದಿ ನಾವು. ಬಾಳಿದ್ದು ಪುರಾಣ ಆಯಿತು, ಬದುಕೋದು ಇತಿಹಾಸ ಆಯಿತು. ಬಾಳಿದ್ದು ಪುರಾಣ, ಹಿಂದಿನ ಕಥೆ ಆಯಿತು. ಬದುಕೋದು ಇತಿಹಾಸ ಆಯಿತು. ಪ್ರತಿ ಕ್ಷಣ ಎಷ್ಟು ಚೆನ್ನಾಗಿದೆ ನೋಡಿ. ಈಗ 7:30 ಆಗ್ತಾ ಬಂದಿದೆ. 7:25 ಇತಿಹಾಸ, 7:31 ಭವಿಷ್ಯ. 7:25 ಆಗಲಿ ಇತಿಹಾಸ ಆಗೋಯ್ತು. ಅದಕ್ಕೆ ಹೇಳ್ತಾರೆ, ಬಾಳಿದ ಹಿಂದೆ ಬಳಿದ್ದೆಲ್ಲ ಪುರಾಣ ಆಯಿತು, ಬದುಕೋದು ಇತಿಹಾಸ ಆಯಿತು. ಕುಂಟಿಗೋ ಕೂರಿಗೋ ನಡೆದದು. ಸ್ವಲ್ಪ ಹೇಳಬೇಕು, ಕುಂಟಿಗೋ ಕೂರಿಗೋ ಅಂದರೆ, ನಮ್ಮಲ್ಲಿ ಹೊಲ ಹರಗಬೇಕಾದ್ರೆ ಕುಂಟಿ ಕೂರಿಗೆ ಅಂತಿರ್ತದೆ. ನೆಲ ಹದ ಮಾಡೋದು ಅಂದರೆ ನೇಗಿಲ ಥರನೇ ಅದು ದನ ಕಟ್ಟಿ ಎಳ್ಕೊಂಡು ಹೋಗಿ ಆ ಹೆಂಟೆಗಳನ್ನೆಲ್ಲ ಒಡೆದು ಹರಗೋದು. ಅದಕ್ಕೆ ಕುಂಟಿ ಕೂರಿಗೆ ಅಂತ. ಅದು ನೆಲಕ್ಕೆ ಒಕ್ಕಲ್ತನ ಮಾಡು ಕೃಷಿಗೆ ಬೇಕಾದಂಥ ಸಾಮಾನುಗಳು. ಕುಂಟಿಗೋ ಕೂರಿಗೋ ನಡೆದದು, ನೆಲ ಹದ ಮಾಡೋ ಕೆಲಸ ನಡೆದದು. ಭಾವೈಕ್ಯ ನಮ್ಮ ಘೋಷ, ರಾಷ್ಟ್ರೈಕ್ಯ ನಮ್ಮ ವತನು, ಮಾನವೈಕ್ಯ ನಮ್ಮ ಮತ. ಮಿದುಳು ಮಿದ್ದಿ ಒದ್ದಿ ಮುದ್ದಿ ಆಗ್ಯದ, ಬುದ್ಧಿ ಶುದ್ಧಿ ಇರದ, ಖಬರು ತಪ್ಪಿ ಚೀರ್ತದೆ. ಬರೇ ಮಾತು ಮಾತಾಡ್ತೀವಿ. ರಾಷ್ಟ್ರೈಕ್ಯ, ಭಾವೈಕ್ಯ, ಮಾನವೈಕ್ಯ ಅಂತೆಲ್ಲ ಮಾತಾಡ್ತೀವಿ. ಮಿದುಳು ಮಿದ್ದೆ ಆಗಿ ಮುದ್ದೆ ಆಗಿ ಆಗ್ತದೆ, ಬುದ್ಧಿ ಶುದ್ಧಿ ಇರದ ಚೀರ್ತದೆ. ಎಲ್ಲಿಗೆ ಬಂತೋ ಸಂಗಯ್ಯ? ನಮ್ಮ ಕಡೆ ಕೇಳೋರಿಗೆ ಇದು ಎಲ್ಲಿಗೆ ಬಂತೋ ಸಂಗಯ್ಯ ಅಂತಂದರೆ, ರಾತ್ರಿ ಎಲ್ಲ ಬಯಲಾಟ ಆಗ್ತಿರ್ತದೆ. ತೂಕಡಿಸ್ತಿರ್ತಾರೆ ಜನ, ಇಷ್ಟ ಬಂದಾಗ ಕೇಳ್ತಾರೆ, ಬೇಗ ತೂಕಡಿಸ್ತಾರೆ. ಅರ್ಧ ಎಚ್ಚರ ಆದ್ಕೊಳ್ಳಿ, ಎಲ್ಲಿಗೆ ಬಂತೋ ಸಂಗಯ್ಯ? ನಾಟಕ ಎಲ್ಲಿಗೆ ಬಂತು? ಮತ್ತೊಬ್ರು ಎಚ್ಚರಿದ್ದವನು ಹೇಳಬೇಕು ಅದನ್ನು. ನಮ್ಮ ಜೀವನ ಹಾಗಾಗಿದೆ. ಅವರೆಲ್ಲ ಕೇಳೋದು ನೋಡಿ ಆಗಾಗ ಎಚ್ಚರಗೊಳ್ತೀವಿ ನಾವು. ನೋಡಿ, ಅಕ್ಟೋಬರ್ 2 ಎಚ್ಚರಗೊಳ್ತೀವಿ, ಗಾಂಧಿ ಫೋಟೋ ಧೂಳು ಜಾಡಿಸಿ ಹಾರ ಹಾಕ್ತೀವಿ. ಆಗಾಗ ಎಚ್ಚರ ಆದ ಕೂಡಲೇ ನಾವು ಎಲ್ಲಿದ್ದೀವಿ ಅಂತ ಕೇಳಬೇಕಲ್ಲ, ಎಲ್ಲಿಗೆ ಬಂತೋ ಸಂಗಯ್ಯ ಅಂತ ಕೇಳಬೇಕು. ಇತಿಹಾಸ ಸಾರ್ತದ 100 ವರ್ಷ ಆತ ಮಗನ ಅಂತ.
ಇತಿಹಾಸ ಸಾರ್ತದ 100 ವರ್ಷ ಆತ ಮಗನ ಅಂತ. ಸಣ್ಣ ಕಣ್ಣಿಗೆ ದೊಡ್ಡ ಸೂರ್ಯ ಕಂಡಾನು, ಸಣ್ಣ ಮನಸ್ಸಿಗೆ ಮಹಾತ್ಮೆ ಒಪ್ಪಿಗೆ ಆಗೋದಿಲ್ಲ. ಎಷ್ಟು ಚಂದ ಮನಸ್ಸು. ಸಣ್ಣ ಕಣ್ಣಿಗೆ ದೊಡ್ಡ ಸೂರ್ಯ ಕಂಡಾನು, ಕಣ್ಣು ಎಷ್ಟೇ ಸಣ್ಣದಿದ್ದರೂ ಕೂಡ ಸೂರ್ಯ ಕಾಣಿಸ್ತಾನೆ, ಕುಕ್ಕತಾನೆ ಕಣ್ಣಿಗೆ. ಸಣ್ಣ ಕಣ್ಣಿಗೆ ದೊಡ್ಡ ಸೂರ್ಯ ಕಂಡಾನು, ಆದರೆ ಸಣ್ಣ ಮನಸ್ಸಿಗೆ ಮಹಾತ್ಮೆ ಒಪ್ಪಿಗೆ ಆಗೋದಿಲ್ಲ. ಎಲ್ಲಿ ನಿಮ್ಮ ಮನಸ್ಸು ಸಣ್ಣದಾಯಿತೋ ಮಹಾತ್ಮೆ ಒಪ್ಪಿಕೊಳ್ಳೋದಿಲ್ಲ. ಅವೇನು ಮಾಡ್ಯಾನ ಗಾಂಧಿ ಹೇಳೋರಿಲ್ಲ. ನಾನು ಕೇಳಿದ್ದೇನೆ, ಭಾಳ ರೋಷ ಬಂದ್ಬಿಡ್ತದೆ ಎಷ್ಟೋ ಸಲ ಮಾತಾಡಿದ. ಗಾಂಧಿ ಏನು ಮಾಡ್ದ? ಇವ್ರು ಮಹಾ ಸಾಧನೆ ಪಟ್ಟಿ ಮಾಡಿಟ್ಟಂಗೆ, ಇವ್ರು ಇದ್ದದ್ದೇ ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ. ಇವ್ರು ಹೇಳ್ತಾರೆ ಗಾಂಧಿ ಏನು ಮಾಡ್ದ ಅಂತ ಹೇಳುವಂಥದ್ದು. ಅದಕ್ಕೆ ಹೇಳ್ತಾರೆ, ಸಣ್ಣ ಮನಸ್ಸಿಗೆ ನಮ್ಮ ಮನಸ್ಸು ಎಷ್ಟು ಸಣ್ಣದಾಗ್ತದೋ ಅಷ್ಟು ಮಹಾತ್ಮ್ಯದಿಂದ ದೂರ ಆಗ್ತೀವಿ ನಾವು. ಸಣ್ಣ ಮನಸ್ಸಿಗೆ ಮಹಾತ್ಮೆ ಒಪ್ಪಿಗೆ ಆಗೋದಿಲ್ಲ. ಆಡೋದು ವೇದಾಂತ, ಮಾಡೋದು ವ್ಯವಹಾರ. ಈ ತಿರುವು ಮುರುವು ಬುದ್ಧಿಗೆ ಮಂಡಿಗೆ, ಮುಂಡಿಗೆ ಅಂತ ಗೊತ್ತು, ಕನಕನ ಮುಂಡಿಗೆ ಅಂತ ಕೇಳ್ತೀವಿ. ಮುಂಡಿಗೆ ಅಂದರೆ ಮೇಲ್ನೋಟಕ್ಕೊಂದು ಬೇರೆ ಇರ್ತದೆ, ಒಳಗಿನ ಗೂಢಾರ್ಥ ಬೇರೆ ಇರ್ತದೆ. ಕನಕದಾಸರ ಮುಂಡಿಗೆಗಳಾಗಲಿ ಪುರಂದರದಾಸರ ಮುಂಡಿಗೆಗಳಾಗಲಿ ಮೇಲ್ ನೋಡೋದಕ್ಕೊಂದು ಬೇರೆ ಇರ್ತದೆ. ತುರುಕರು ಕರೆದರೆ ಉಣಬಹುದನ್ನು. ತುರುಕರು ಅಂತಂದರೆ ಸಾಮಾನ್ಯ ಮುಸ್ಲಿಮ್ಸು ಅಂತ ಅರ್ಥ, ಇಸ್ಲಾಂ ಧರ್ಮದವರು ಅಂತ. ಆದರೆ ತುರು ಕರೆವು, ಹಾಗೆ ಮೇಲೋಟಕ್ಕೊಂದು ಅರ್ಥ ಬೇರೆ, ಒಳಗಿರುವಂಥದ್ದು. ಹಾಗೆ ಮುಂಡಿಗೆಗಳು ಬೇಕಾದಷ್ಟು ಇರ್ತದೆ. ಅದಕ್ಕೆ ಹೇಳ್ತಾರೆ, ಈ ತಿರುವು ಮುರುವು ಬುದ್ಧಿಗೆ ಮುಂಡಿಗೆ, ಕನಕನ ಮುಂಡಿಗೆ. ಕನಕ ಸಿಕ್ಕವರಿಗೆ ಶಿವಲಿಂಗ, ಕನಕ ಸಿಕ್ಕವರಿಗೆ ಶಿವಲಿಂಗ, ಮಿಕ್ಕವರಿಗೆ ಸಿಪ್ಪಿ ಬಾಳೆಹಣ್ಣು. ಈ ಕಾಲದಾಗ ಯಾರಿದ್ದಾರೆ ಅಂದರೆ, ಯಾರು ತೋರಿಸಿ ದಿಖಾವೆ ಮಾಡ್ತಾರೋ, ಹೊರಗಡೆ ತೋರಿಸಿ ಗೊತ್ತು ಗೊತ್ತು ಅಂತ ಓಡಾಡ್ತಾರೋ, ಪ್ರಚಾರ ಮಾಡ್ತಾರೋ ಅವರಿಗೆಲ್ಲ ಶಿವಲಿಂಗ. ಯಾರು ಮಾಡೋದಿಲ್ಲೋ ಅವ್ರಿಗೆ ಸಿಪ್ಪಿ ಬಾಳೆಹಣ್ಣು. ಅಂದರೆ ಈ ಪ್ರಪಂಚ ಹೇಗೆ ಬಂದಿದೆ, 100 ವರ್ಷದೊಳಗೆ ಎಷ್ಟು ಅಧಪತನ ಆಯಿತು ಅಂತ ಬರ್ಕೊಂಬರ್ತಾರೆ. 100 ವರ್ಷದಿಂದ ಆದರ್ಶ ಕಣ್ಣಲ್ಲಿ ತುಂಬಿ ಹೋದಿಯಲ್ಲಪ್ಪ ಗಾಂಧಿ ನೀನು. ಈಗ ಬರೋ ಹೊತ್ತಿಗೆ ನಮಗೇನಾಗಿದೆ ಅಂದರೆ, ಆದರ್ಶಗಳೆಲ್ಲ ಹೋಗಿ ಡಂಬಾಚಾರ ಹೊರಗಡೆ ತೋರಿಕೆ ಮಾತ್ರ ಆಯಿತು ಅಂತ. 100 ವರ್ಷ, ಇದು 69ನೇ ಇಸ್ವಿಗೆ ಬರೆದದ್ದು. ಇವತ್ತೇನಾದರೂ ಬರೆದಿದ್ದರೆ ಇನ್ನೊಂದು 4 ಸಾಲು ಸೇರಿಸಿರೋರು, ಅವರು ಸೇರಿಸಲಿಲ್ಲ. ಇನ್ನೊಂದು ಕೊನೆ ಹಾಡನ್ನು ಕನ್ಸಿಡರ್ ಮಾಡ್ಬೋದು, ಅದು ಕುರುಡು ಕಾಂಚಾಣ ಅಂತ. ಬಹಳ ಫೇಮಸ್ ಹಾಡು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಅಂತ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಣ್ಣು ಮುಂದೆ ರೌದ್ರ ಬರಬೇಕದು. ಕುರುಡು ಕಾಂಚಾಣ, ಹಣ ಕುರುಡಾಗಿದೆ. ಈಗ ಹಣಕ್ಕೋಸ್ಕರ ಏನೇನಾದರೂ ಮಾಡ್ತೇವೆ ನಾವು, ಏನು ಬೇಕಾದ ಕೆಲಸ ಆಗುತ್ತೆ. ಅದಕ್ಕೆ ಕುರುಡದು. ಯಾವಾಗ ಕುರುಡು ಅಂತ ನಿರ್ದೇಶ ಇಲ್ಲದೆ ಇದ್ದಾಗ, ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಿಲ್ಲದಾಗ, ಯಾವುದೋ ದಿಶೆಗೆ ಹೋಗೋದಕ್ಕೆ ಕುರುಡು ಅಂತ ಕರಿತೇವೆ. ಕಾಂಚಾಣ ಕುರುಡಾಗಿ ಹೋಗಿದೆ. ಈಗ ಕಾಂಚಾಣ ಪಡ್ಕೊಳ್ಳೋದು ಒಂದೇ ಗುರಿ ಆದಾಗ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕಾಲಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ಯಾರು ಕೆಳಗಿದ್ದಾರೋ ಅವರನ್ನು ತುಳಿದು ಹೋಗಿ ನಾನು ಕಾಂಚಾಣ ಪಡ್ಕೊಳ್ಳೋದು ಒಂದೇ ಉದ್ದೇಶ ಆಗಿದೆ. ಬಾಣಂತಿ ಎಲುಬ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜಿಗೆ ಆಲಾಗ ಇತ್ತು. ಆ ಮಾತು ಉಪಯೋಗಿಸ್ಬೇಕಾದ್ರೆ ನೋಡಿ, ಬಾಣಂತಿ ಎಲುಬ, ಬಾಣಂತಿ ಸತ್ತೋಗಿದ್ದಾಳೆ, ಆಕೆ ಎಲುಬನ್ನು ತಗೊಂಡು ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗೆ ಇತ್ತು. ಎಷ್ಟರ ಮಟ್ಟಿಗೆ ಮಾಡ್ತಾರೆ ತಾವು ಕೇಳಿರ್ಬೇಕೀಗ. ಸಮಾಧಿ ಅಗದು ಅವನ ಸ್ಕೆಲಿಟನ್ಸನ್ನು, ಅದನ್ನು ಎಲುಬುಗಳನ್ನೆಲ್ಲ ಮಾರಾಟ ಮಾಡೋದು. ಹೇಳ್ತಾರೆ ಬಾಣಂತಿ ಎಲುಬು ಭಾಳ ಮುಖ್ಯ, ಸಾಮಾನ್ಯವಾಗಿ ನಂಬಿಕೊಳ್ಳುವಂಥದ್ದು, ಮಂತ್ರಗಾರ ಇಟ್ಟುಕೊಳ್ಳುವಂಥದ್ದು. ಸಾಮಾನ್ಯ ಬಾಣಂತಿ ಸತ್ತಿದ್ರೆ ಆ ಮುಂಗ ಎಲುಬನ್ನು ತೊಗೊಂಡು ಅವ್ರು ಮಂತ್ರ ಮಾಡ್ತಾರೆ ಅಂತ ನಂಬಿಕೆ. ಸರಿನೋ ತಪ್ಪು ಗೊತ್ತಿಲ್ಲ. ಬಾಣಂತಿ ಎಲುಬ ಸಾಬಾಣದ ಬಿಳುಪಿನ ಕಾಣದ ಗಿರುಗೆಜ್ಜಿ ಕಾಲಾಗ ಇತ್ತು. ಸಾಬಾಣ ಅಂದರೆ ಸೋಪ್. ಅದು ಹೇಗೆ ಸೋಪ್ ಕಾಣದಂಥ ಆ ಬಾಣಂತಿ ಇದ್ಲಲ್ಲ, ಆಕೆ ಎಲುಬನ್ನು ಕಾಲ ಕಿಲಗಜ್ಜೆ ಹಾಕ್ಕೊಂಡಿದ್ರು. ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿ, ಆ ಕಣ್ಣಿಗೆ ಹೋಲಿಸೋದು ನೋಡ್ರಿ. ಕಣ್ಣು ನೋಡಿದರೆ ಕವಡೆ ಥರ ಕಾಣಿಸಲ್ವಾ, ಕವಡೆ ಅಂತ ಕಣ್ಣು ಅಂತ. ಸಣ್ಣ ಕಂದಮ್ಮಗಳು ಅವಳ ಕಣ್ಣಿನ ಕವಡಿಯ ತಣ್ಣನ್ನೇ ಜೋಮಾಲೆ ಕೊರಳಗೆ ಹಾಕ್ಕೊಂಡಿದ್ರು. ಸಣ್ಣ ಮಕ್ಕಳು ಅಂತ ಗೊತ್ತಿಲ್ಲ, ಸಣ್ಣ ಮಕ್ಕಳ ಕಣ್ಣು ಕಿತ್ಕೊಂಡು ಕೊಳ್ಳೊಳಗೆ ಮಾಲೆ ಮಾಡಿ ಹಾಕ್ಕೊಂಡಿದ್ದಾರೆ. ಬಡವರ ಒಡಲಿನ ಒಡಬಾನಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು. ಬಡವರ ಒಡಲಿನ ಬಡಬಾನಲದಲ್ಲಿ ಬೆಂಕಿ, ಹೊಟ್ಟೆಯೊಳಗೆ ಬೆಂಕಿ ಇದೆ, ಬಡವರ ಹೊಟ್ಟೆಯೊಳಗೆ ಬೆಂಕಿ ಇದೆ, ಅದರೊಳಗೆ ಸುಡು ಸುಡು ಪಂಜು ಕೈಯೊಳಗಿತ್ತು. ಕಂಬನಿ ಕುಡಿಯುವ ಹುಂಬ ಬಾಯಿಲೆ, ಅಂಥ ಕಂಬನಿ ಕುಡಿಯುವಂಥ ಬಾಯಿ ಇದೆಯಲ್ಲ, ಕಂಬನಿ ಕುಡಿಯುವ ಹುಂಬ ಬಾಯಿ. ಹುಂಬ ಅಂದರೆ ಬೇಜವಾಬ್ದಾರಿ. ಹುಂಬ ಬಾಯಿಲೆ ಮೈ ತುಂಬಿದಂತೂ ಉಧೋ ಉಧೋ ಎನ್ನುತ್ತಲಿತ್ತು. ತಾವು ಎಲ್ಲಮ್ಮನ ಜಾತ್ರೆಗೆ ಹೋದಾಗ ಗೊತ್ತಾಗುತ್ತೆ, ಜನ ಒಂಥರ ವಿಸ್ಮರರಾಗಿ ಮೇಲೆ ಖುಷಿಯಿಂದ ಉಧೋ 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 ಅಂತ ಮೈ ಮರೆತು ಕೂಗ್ತಾ ಇರ್ತಾರೆ. ಹಾಗೆ ನಾವು ಮೈ ಮರೆತು ಉಧೋ ಉಧೋ ಅಂತ ಇದ್ದೀವಿ. ಏನು, ಆ ಬಡವರ ಬಡಬಾನದಂಥ ಕಂಬನಿಯನ್ನು ಕುಡಿದು ಮೈ ಎಚ್ಚರ ತಪ್ಪಿ ಉಧೋ 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 ಅಂತ ಇದೆ. ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣೆಯೊಳಗಿತ್ತು.
ಭಂಡಾರ ಅಂದರೆ ಸಾಮಾನ್ಯವಾಗಿ ಅಲ್ಲಮಗೆ ಹೋದವರು ಆ ಪುಡಿ ಕೊಡ್ತಾರೆ, ಅದನ್ನು ಹಣೆಗೆ ಹಚ್ಕೊಳ್ಳೋದು ಭಂಡಾರ ಅಂತ. ಆಶೀರ್ವಾದ ಕೃಪೆ ಅದು. ಕೂಲಿ ಕುಂಬಳಿಯವರ ಪಾಲಿನ ಮೈ ತೊಗಲ. ಯಾರು ಕೂಲಿ ಕುಂಬಳಿ ಮಾಡಿ ದುಡಿತಾರೋ ಅವ್ರ ಮೈ ತೊಗಲನ್ನು ಚರ್ಮ ಸುಲಿದು ದುಡಿದು ಅವ್ರು ರೂಟಿ ಮಾಡಿ ಅವರ ಮೈ ತೊಗಲನ್ನು ಧೂಳಿ ಭಂಡಾರ ಮಾಡ್ಕೊಂಡಿದ್ದೀವಿ. ನಾವು ಹೇಗೆ ಬೇರೆ ಬೇರೆ ಮುಖಗಳನ್ನು ಹೊತ್ಕೊಂಡಿದ್ದೀವಿ ಅಂದರೆ, ಗುಡಿಯೊಳಗೆ ಗಣನ, ಗುಡಿಯೊಳಗೆ ಗಂಟೆ ಬಾರಿಸಿ ಸ್ತೋತ್ರ ಅಂದು ಮಂಗಳಾರತಿ ಮಾಡ್ತೇವೆ. ಮಹಡಿಯೊಳಗೆ ತನನ, ತುಂಬ ಸಂತೃಪ್ತಿ ಮಜಾ ಮಾಡೋದು ಮಹಡಿಯೊಳಗೆ. ಆದರೆ ಅಂಗಡಿಯೊಳಗೆ ಜನನ, ಅಂಗಡಿಯೊಳಗೆ ದುಡ್ಡು ಎಣಿಸೋದು. ಯಾರು ಮಾಡೋರು? ಕುರುಡು ಕಾಂಚಾಣ ಬೆನ್ನು ಹತ್ತಿದವರು. ಹ್ಯಾಂಗಾರೆ ಕುಣಿದು, ಈ ಮಾತು ಭಾಳ ಚೆನ್ನಾಗಿ ಕೊನೆಗಿರೋದು, ಹ್ಯಾಂಗಾರೆ ಕುಣಿದು ಮಂಗಾಟ ನಡೆದಾಗ ಹಣಕ್ಕೋಸ್ಕರ ಮಾಡುವಂಥದ್ದು. ದುಡ್ಡು ಬೇಕು 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 ಅಂತ ಹೋದದ್ದು. ಇಂಕೊಂದ್ಸಲ ಹೇಳಿದ್ದೆ, ಬೇಕು 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 ಅನ್ನೋದಕ್ಕೆ ದೇವರು ನಮಗೆ ಬೇಕು ಅಂತೀವಲ್ಲ, ಯಾವಾಗಲೂ ಬೇಕು ಬೇಕು ಅನ್ನೋದಕ್ಕೆ ನಮಗೆ ಬೇಕೂಫಾ ಅಂತಾರೆ ಅಂತ ಹರ್ಷಾನಂಜಿ ಹೇಳೋರು. ಬೇಕು ಬೇಕು ಅನ್ನೋದರಿಂದ ಮನುಷ್ಯ ಅವನಿಗೆ ಬೇಕೂಫಾ ಅಂತಾರೆ ಅಂತ. ಅದಕ್ಕೆ ಹ್ಯಾಂಗಾರೆ ಕುಣಿದು ನೋಡಿ, ಹಣಕ್ಕೋಸ್ಕರ ಮಾಡುವಂಥ ಡೊಂಬರಾಟಗಳನ್ನು ನೋಡ್ತಾ ಇದ್ದೀವಿ ಪೇಪರಲ್ಲಿ. ಅದಕ್ಕೆ ಹೇಳ್ತಾರೆ, ಹ್ಯಾಂಗಾರೆ ಕುಣಿದು ಮಂಗಾಟ ನಡೆದಾಗ ಒಂದು ಸಲ ಬೀಳಬೇಕಲ್ಲ, ಅದು ಆಗ್ತದೆ. ಅಂಗಾತ ಬಿತ್ತೋ, ಅದು ಅಂಗಾತ ಬಿತ್ತು ಅಂದರೆ ಎಷ್ಟು ಆಶಾವಾದ ಕೊನೆಗೆ ಬರುತ್ತೆ. ಇಷ್ಟೆಲ್ಲ ಕೆಟ್ಟು ಹೋಗಿದೆಯಲ್ಲ, ಎಲ್ಲ ಹಾಳಾಗಿ ಹೋಗಿದೆ, ದುಡ್ಡಿನಿಂದ ಜನ ಓಡ್ತಾರೆ, ಕುರುಡರಾಗಿದ್ದಾರೆ, ಕುರುಡು ಕಾಂಚಾಣ ಅಂತ ಹೇಳಿದರೂ ಕೂಡ ಕೊನೆಗೆ ಹೇಳ್ತಾರೆ, ಯಾವತ್ತೂ ಒಂದು ದಿವಸದ ಅಂಗಾತ ಬೀಳ್ತದೆ, ಗ್ಯಾರಂಟಿ ಹಾರ್ತದೆ. ಯಾವುದು ಮಂಗಾಟ ಮಾಡ್ತದೋ ಅದು ಬೀಳಲೇಬೇಕು. ಅದಕ್ಕೆ ಹೇಳಿ, ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಹೆಗಲಲ್ಲಿ ಎತ್ತೋ, ಹೆಗಲಲ್ಲಿ ಎತ್ತಿ ಹಾಕು. ಒಂದು ಕಾಲ ನನಗೆ ತುಂಬ ನಂಬಿಕೆ, ನನಗೂ ವೈಯಕ್ತಿಕವಾಗಿರುವಂಥದ್ದು, ಸುಮಾರು ಇನ್ನೊಂದು 20 ವರ್ಷ, ಭಾಳ ಹೆಚ್ಚು ಅಂದರೆ 15-20 ವರ್ಷದೊಳಗೆ ಇದೇನು ಕಾಂಚಾಣದಿಂದ ಓಡುವಂಥ ಭ್ರಮೆ ಇದೆ ಅದು ಬಹುಮಟ್ಟಿಗೆ ಕಮ್ಮಿ ಆಗದೆ ಗತಿ ಇಲ್ಲ. ಯಾವುದು ತೊಟ್ಟಲು ತೂಗಬೇಕಾದ್ರೆ ಅದು ಪೂರ್ತಿ ಕೆಳಗೆ ಬಂದ ಮೇಲೆ ಮತ್ತೆ ಮೇಲೂ ಇರುವಂಥದ್ದು. ದುಡ್ಡಿಗೋಸ್ಕರ ರಭಸ ನಡೆದಾಗ ದಯವಿಟ್ಟು ಗಮನಿಸಬೇಕು. ಯಾರು ದುಡ್ಡಿಗೋಸ್ಕರ ಹಪಹಪಿ ಮಾಡ್ತಾರೆ ನೋಡಿ, ಯಾರಿಗೆ ಅಭದ್ರತೆ ಇದೆಯೋ ಅವರು ಮಾತ್ರ ಹಪಹಪಿ ಮಾಡ್ತಾರೆ. ಸಾಮಾನ್ಯ ಹೇಳೋದು, ಅಯ್ಯೋ ರಾಜಕಾರಣಿಗಳು ದುಡ್ಡು ಹಿಂದೆ ಓಡ್ತಾರೆ, ಸಿನಿಮಾ ಸ್ಟಾರ್ಸ್ ಹೋಗ್ತಾರೆ, ಕ್ರಿಕೆಟರ್ಸ್ ಹೋಗ್ತಾರೆ ಹಿಂದೆ ಅಂತ. ಯಾಕೆ? ಗ್ಯಾರಂಟಿ ಇಲ್ಲ. ಮುಂದೆ 5 ವರ್ಷ ಆದಮೇಲೆ ಇರ್ತೀನಿ ಅಂತ ಗ್ಯಾರಂಟಿ ಇಲ್ಲ ರಾಜಕಾರಣಿಗಳಿಗೆ. ಕ್ರಿಕೆಟ್ನವ್ರು ಒಂದು ಕೈ ಪೆಟ್ಟಾದರೆ ಮುಗಿತನ ಕತೆ, ದುಡ್ಡು ಗಳಿಸೋಕ್ಕಾಗಲ್ಲ. ಯಾವಾಗ ನಮ್ಮಲ್ಲಿ ಅಭದ್ರತೆ ಬರ್ತದೆ, ಅದಕ್ಕೆ ಹೇಳ್ತಾರೆ ಗ್ರೀಡ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ ಅಂತ. ಎಲ್ಲಿ ಅಭದ್ರತೆ ಬರ್ತದೋ ಅಲ್ಲಿ ಹಪಹಪಿ ಶುರು ಆಗ್ತದೆ, ತುಂಬ್ಕೋಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಯಾವಾಗ ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಅದನ್ನು ಹೆಗಲಲ್ಲಿ ಎತ್ತಿ ಹೊರಗೆ ಹಾಕು, ಆಗ ಕುರುಡು ಕಾಂಚಾಣದ ಗಲಾಟೆ ನಿಂತ್ಕೊಳ್ತದೆ ಅಂತ ಹೇಳಿ ನಾ ಗಮನಿಸಿದ್ದು ಒಂದು 4-5 ಹಾಡುಗಳನ್ನು ಇವತ್ತು. ತುಂಬ ಸುಲಭವಾಗಿರುವಂಥ ಕರಿಮರಿಯಿಂದ ಶುರು ಮಾಡಿ ಸ್ವಲ್ಪ ಎತ್ತರಕ್ಕೆ ಬರ್ತಾ ಕುರುಡು ಕಾಂಚಾಣಕ್ಕೆ ಬಂದ್ವಿ. ಇದಾದಮೇಲೆ ನಾಳೆ ಭಾಳ ಮುಖ್ಯವಾದ ಹಾಡುಗಳನ್ನು ಕೆಲ ಆರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಪುಟ್ಟ ವಿಧವೆ ನಾನು ತುಂಬ ಮನಸ್ಸಿಗೆ ಮುಟ್ಟಿದಂಥದ್ದು. ಜೋಗಿ ಸಾಮಾನ್ಯವಾಗಿ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಂಡಂಥ ಪದ್ಯ. ಎಷ್ಟೋ ಸಲ ಹೇಳ್ತಾರೆ, ಈ ಜೋಗಿ ಪದ್ಯ ತನ್ನ ಗುಟ್ಟನ್ನು ಬಿಟ್ಟು ಕೊಡೋದಿಲ್ಲ, ರಹಸ್ಯವಾಗಿದೆ ಅಂತ. ಆಮೇಲೆ ಮುಖ್ಯವಾಗಿ ಇಳಿದು ಬಾ ತಾಯೇ ತೊಗೋಬೇಕು. ಆಮೇಲೆ ಹುಬ್ಬಳ್ಳಿ ಯಾವ ಬಿಡುವಂಗೆ ಇಲ್ಲ ಅವನ್ನೆಲ್ಲ, 4 ತಂತಿ. ಆಮೇಲೆ ಕೊನೆಗೊಂದು ಸ್ವಲ್ಪ ಮೇಘದೂತ ತೊಗೊಂಡು ಬೇಂದ್ರೆಯವ್ರು ನೆನೆಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತಿಗೆ ನಿಲ್ಲಿಸೋಣ. ನಮಸ್ಕಾರ.